ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ ಎಂಬಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಪರ ವಿರೋಧ ವ್ಯಕ್ತವಾಗಿದೆ. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆಲೂರು ತಾಲೂಕಿನ ಬೈರಾಪುರದ ಎಸ್ವಿ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳಿಗೆ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರದಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಗೋಷ್ಠಿ ನಡೆಸಿ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸುವಂತೆ ಒತ್ತಾಯಿಸಿದ್ದಾರೆ. ಸಿದ್ದಾಪುರ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗದ ಸಮಸ್ಯೆಯಿಂದ ಹಲವು ವರ್ಷಗಳಿಂದಲೂ 2 ಪಂಚಾಯಿತಿಯ ಗ್ರಾಮಸ್ಥರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಇದೀಗ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗ್ಗೆ ಅರಿಸಲು ಆರೆಂಜ್ ಸ್ಕೌಟ್ ಸಂಸ್ಥೆ 2 ಪಂಚಾಯಿತಿಗಳ ಅನುಕೂಲಕ್ಕಾಗಿ ಜಾಗ ಖರೀದಿ ಮಾಡಿ ಉದಾರವಾಗಿ ನೀಡಿದ್ದು, ಆದಷ್ಟು ಬೇಗ ಉದ್ದೇಶಿತ ಜಾಗದಲ್ಲಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಬೇಕೆಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಚ್.ವಿ. ರಮೇಶ್ ಒತ್ತಾಯಿಸಿದ್ದಾರೆ. ಸಿದ್ದಾಪುರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಹಲವು ವರ್ಷಗಳಿಂದಲೂ ತ್ಯಾಜ್ಯದ ಸಮಸ್ಯೆ ಮಿತಿಮೀರಿತ್ತು. ಪಕ್ಷದ ವತಿಯಿಂದ ಹಲವು ಬಾರಿ ಪ್ರತಿಭಟನೆ ಮಾಡಲಾಗಿತ್ತು. ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಚ್.ಎನ್. ಪೊನ್ನಣ್ಣ ಅವರ ಮುತುವರ್ಜಿಯಿಂದ ಮಾಲ್ದಾರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟಕ ನಿರ್ಮಾಣವಾಗುತ್ತಿದ್ದು, 2 ಗ್ರಾಮದ ಸಮಸ್ಯೆ ಬಗೆಹರಿಯಲಿದೆ. ಸಮಸ್ಯೆ ಬಗೆಹರಿಸಲು ಮುಂದಾಗದ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿರುವ ಪಟ್ಟಬದ್ಧ ಹಿತಾಸಕ್ತಿಗಳು ಮಾಲ್ದಾರೆ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಜನರನ್ನ ದಾರಿ ತಪ್ಪಿಸುತ್ತಿದೆ. ಅಧಿಕಾರಿಗಳು ಕೂಡಲೇ ಉದ್ದೇಶಿತ ಜಾಗದಲ್ಲಿ ವೈಜ್ಞಾನಿಕ ಘಟಕ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯರುಗಳಾದ ಪಿ.ಆರ್. ಭರತ್, ಕುಟ್ಟಪ್ಪ, ಶಾಜಿ ಉಪಸ್ಥಿತರಿದ್ದರು. ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಮಿತಿಯ ಸದಸ್ಯರಾಗಿರುವಂಥ ಶಾಜಿ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಎಂ ಡಿ ಕುಟ್ಟಪ್ಪನವರು ಇದ್ದಾರೆ, ಪಿ.ಆರ್. ಭರತ್ ಅವರು ನಮ್ಮ ಜೊತೆಗಿದ್ದಾರೆ. ನಮಗೆಲ್ರಿಗೂ ಗೊತ್ತಿದೆ, ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ ಒಂದು ಪ್ರತಿಭಟನೆ ಕಳೆದ 5 ದಿನಗಳಿಂದ ನಡೀತಾ ಇದೆ. ಈಗಾಗಲೇ ಸರ್ಕಾರ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮತ್ತು ಮಾಲ್ದಾರೆ ಗ್ರಾಮ ಪಂಚಾಯಿತಿಗೂ ಕಸ ವಿಲೇವಾರಿ ಮಾಡೋಕ್ಕೆ ಸ್ಥಳವನ್ನು ನಿಗದಿಪಡಿಸಲು 40 ವರ್ಷಗಳಿಂದ ವಿಫಲವಾಗಿತ್ತು. ಅದರ ಭಾಗವಾಗಿ ಇತ್ತೀಚಿನ ದಿನಗಳಲ್ಲಿ ಮಾಲ್ದಾರಿಯ ಚೊಟ್ಟಪರೆಯಲ್ಲಿ 14/14 ಸರ್ವೆ ನಂಬರ್ನಲ್ಲಿ 1 ಎಕರೆ ಜಾಗವನ್ನು ಖಾಸಗಿಯವರಿಂದ ದಾನವಾಗಿ ಪಡೆದು ಆ 1 ಎಕರೆ ಸ್ಥಳದಲ್ಲಿ ಸಿದ್ದಾಪುರ ಮತ್ತು ಮಾಲ್ದಾರಿಗೆ ಸರಿಸಮನಾಗಿ 50-50 ಸೆಂಟು ಜಾಗವನ್ನು ಸರ್ಕಾರದ ಹೆಸರಿನಲ್ಲಿ ಈಗಾಗಲೇ ಅದು RTC ಆಗಿ ನಿಗದಿಯಾಗಿದೆ. ಆ ಸ್ಥಳದಲ್ಲಿ ಕಸ ವಿಲೇವಾರಿ ಮಾಡಬೇಕು ಅಂತ ಹೇಳುವಂಥದ್ದು ಚಿಂತನೆಯಾಗಿತ್ತು. ಮತ್ತು ನಾವುಗಳು ನಮ್ಮ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ನಿರಂತರವಾಗಿ ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಮುಂದೆ ಕಸ ವಿಲೇವಾರಿ ಬಗ್ಗೆ ನಾವು ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ. ಯಾಕೆಂದರೆ ಕಳೆದ ಸತಿ ಡೆಂಗ್ಯೂ ಜ್ವರ ಬಂದ ಸಂದರ್ಭದಲ್ಲಿ, ಕಾಲರ ಜ್ವರ ಬಂದ ಸಂದರ್ಭದಲ್ಲಿ ಕಸ ವಿಲೇವಾರಿಯಿಂದ ದೊಡ್ಡ ಸಮಸ್ಯೆ ಆಗ್ತಿದೆ, ಅನಾರೋಗ್ಯಕ್ಕೆ ಜನರು ತುತ್ತಾಗ್ತಿದ್ದಾರೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ವಿ. ಅದರ ಭಾಗವಾಗಿ ಇತ್ತೀಚೆಗೆ ನಮ್ಮಿಂದ ಆಯ್ಕೆಯಾಗಿರುವಂಥ ಶಾಸಕರು ಅವರ ಪ್ರಯತ್ನದಿಂದ ಅಲ್ಲಿ ಮಾಲ್ದಾರಿಯಲ್ಲಿ 1 ಎಕರೆ ಜಾಗವನ್ನು ಪಡೆಯಕ್ಕೆ ಸಾಧ್ಯ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾಲ್ದಾರೆ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಆ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಕಸ ವಿಲೇವಾರಿ ಮಾಡಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇದನ್ನು ಖಂಡಿಸ್ತದೆ. ಯಾಕೆಂತಂದರೆ 40 ವರ್ಷಗಳ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಏನು ಮುಂದಾಗಿದೆ ಅದು ಸ್ವಾಗತಾರ್ಹ. ಯಾಕೆಂತಂದರೆ ಕಳೆದ ಬಾರಿಯೂ ಘಟತಳ ಪ್ರದೇಶದಲ್ಲಿ ಒಂದು ಸ್ಥಳವನ್ನು ಸರ್ಕಾರ ನಿಗದಿಪಡಿಸಿ ಸರ್ವೆ ಮಾಡಿ ಅಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡೋಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿದಾಗ ಇದೇ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಆ ಊರಿನ ಕೆಲವರನ್ನು ಸೇರಿಸಿ ಆ ಘಟಕವನ್ನು ಅಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಅದು ಸ್ಟೇ ತಗೊಂಡ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಗುರುತಿಸಿರುವಂಥ ಸ್ಥಳಕ್ಕೂ ಈ ಪ್ರತಿಭಟನೆಯ ಮೂಲಕ ಅಲ್ಲಿ ಕಸ ಹಾಕಬಾರ್ದು, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ತೋಡು ಹರಿತಿದೆ ಅಂತ ಹೇಳುವಂಥ ವದಂತಿಗಳು, ಸುಳ್ಳುಗಳನ್ನ ಹೇಳ್ತಾ ಈ ಪ್ರತಿಭಟನೆ ಮಾಡ್ತಾ ಇದೆ. ಈ ಪ್ರತಿಭಟನೆಗೆ ಯಾವುದೇ ರೀತಿಯ ನ್ಯಾಯಬದ್ಧವಾದಂಥ ಪ್ರತಿಭಟನೆ ಅಲ್ಲ. ಯಾಕೆಂತಂದ್ರೆ ಅಲ್ಲಿ ನಾವುಗಳು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಅಲ್ಲಿ ಇರುವಂಥ 1 ಎಕರೆ ಜಾಗದಲ್ಲಿ ಬಹಳ ಅಚ್ಚುಕಟ್ಟಾಗಿ ವೈಜ್ಞಾನಿಕವಾಗಿ ಯಾರಿಗೂ ಸಮಸ್ಯೆ ಆಗದಂಗೆ ಕಸ ವಿಲೇವಾರಿ ಮಾಡೋಕ್ಕೆ ಎಲ್ಲ ರೀತಿಯ ಇದನ್ನ
ಸರ್ಕಾರ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಅದನ್ನು ಸರ್ಕಾರ ತಕ್ಷಣದಲ್ಲೇ ಈಗಾಗಲೇ ಅಲ್ಲಿ ಬ್ರಿಡ್ಜ್ ಕೆಲಸ ನಡೀತಾ ಇದೆ, ಅದು ಮುಂದುವರಿಬೇಕು ಮತ್ತು ತಕ್ಷಣದಲ್ಲೇ ಅಲ್ಲಿ ವೈಜ್ಞಾನಿಕವಾಗಿ ಕಸಗಳನ್ನು ವಿಲೇವಾರಿ ಮಾಡಿ ಕಸದ ಸಮಸ್ಯೆಗೆ ಒಂದು ನಾಂದಿ ಹಾಡಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ತಕ್ಷಣದಲ್ಲಿ ಎಚ್ಚೆತ್ತುಕೊಳ್ಬೇಕು ಮತ್ತು ಕಾನೂನು ಬಾಹಿರವಾಗಿ ಯಾರು ಪ್ರತಿಭಟನೆ ಮಾಡ್ತಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ನ್ಯಾಯಸಮ್ಮತವಲ್ಲದ ಹೋರಾಟಕ್ಕೆ ಬೆಂಬಲವನ್ನು ಯಾರು ಕೊಡ್ತಾ ಇದ್ದಾರೆ ಆ ಬೆಂಬಲವನ್ನು ಅವರು ಹಿಂಪಡಿಬೇಕು ಅಂತೇಳಿ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ತಮ್ಮ ಮೂಲಕ ಒತ್ತಾಯ ಮಾಡ್ತಾರೆ. ಪ್ರದೇಶ ಸಿದ್ದಾಪುರ ಬಹಳ 60 ವರ್ಷಗಳಿಂದ ಈ ಕಸ ವಿಲೇವಾರಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಪ್ರದೇಶದಲ್ಲಿರ್ತಕ್ಕಂಥ ಜನಗಳು ಇವತ್ತು ಮಾರಕ ಕಾಯಿಲೆಗಳಿಂದ ದಿನನಿತ್ಯವೂ ಕೂಡ ಕಾಯಿಲೆಸ್ತರಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಕಸ ವಿಲೇವಾರಿಯನ್ನು ಒಂದು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅದನ್ನು ಬದಲಾಯಿಸಬೇಕಾಗಿರತಕ್ಕಂಥ ಬಹಳ ಅನಿವಾರ್ಯ ಪರಿಸ್ಥಿತಿ ಇದೆ. ಕಸ ವಿಲೇವಾರಿಗೆ ಒಂದು ಜಾಗವನ್ನು ಕಾಣಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯ ಇದೆ. ಈ ನಿಟ್ಟಿನ ಒಳಗಡೆ ಮಾಲಂದಾರಿ ಪಂಚಾಯತ್ ಮತ್ತು ಸಿದ್ದಾಪುರ ಪಂಚಾಯತಿಗೆ ಒಂದು ಸೂಕ್ತವಾಗಿರತಕ್ಕಂಥ ಜಾಗವನ್ನು ಈಗಾಗಲೇ ಕಂಡು ಸ್ಥಳವನ್ನು ಖರೀದಿ ಮಾಡಿದೆ. ಇಂತಹ ಸಂದರ್ಭದ ಒಳಗಡೆ ಅದರ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಮಾಡತಕ್ಕಂಥ ಸಂಘಟನೆಗಳಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಯಾವುದೇ ಸಂಘಟನೆಗಳು ಹೋರಾಟ ಮಾಡಬೇಕು, ಅದು ಜನಪರವಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಕೆಲಸ ಆಗ್ಬೋದು, ಜನರಿಗೆ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಹೋರಾಟಗಳು ನಡೀಬೇಕು, ಸಮಾಜಕ್ಕೆ ಉಳಿತಾಗ್ತಾ ಇರತಕ್ಕಂಥ ರೀತಿಯ ಹೋರಾಟಗಳು ನಡೀಬೇಕು. ಕಸ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗದೆ ಮಾರಕ ಕಾಯಿಲೆ ಜನ ಸಾಯ್ತಾ ಇರತಕ್ಕಂಥ ಮಾರಕ ಕಾಯಿಲೆಗಳಿಂದ ಇವತ್ತು ಸಂಕಷ್ಟಗಳನ್ನು ಈಡಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಯಾವುದೇ ಚಿಂತನೆ ಮಾಡದೆ ಯಾವುದೋ ಒಂದು ರೀತಿಯಲ್ಲಿ ಒಂದು ರಾಜಕೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ತಗೊಂಡೋಗಿ ಜನಪರವಾಗಿರ್ತಕ್ಕಂಥ ಕೆಲಸಕ್ಕೆ ತಡೆ ಹೊಡ್ತಾ ಇರತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ಅದರಿಂದ ಹೋರಾಟಗಾರರಲ್ಲೂ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಜನರ ಪರವಾಗಿ ನಿಲ್ಲಿ ನೀವು ಅಂತೇಳಿ. ಇಡೀ ಸಿದ್ದಾಪುರದಂತಹ ಮಾಲಂದಾರಿಯಂತಹ ದೊಡ್ಡ ಜನಸಮೂಹದ ಮುಂದೆ ಇರತಕ್ಕಂಥ ಕಸ ವಿಲೇವಾರಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಈಗ ಗುರುತು ಮಾಡಿಕೊಂಡಿರ್ತಕ್ಕಂಥ ಜಾಗ ನಾವು ಕೂಡ ಸ್ಥಳವನ್ನು ಭೇಟಿ ಮಾಡಿದ್ದೀವಿ. ಅಲ್ಲಿ ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿರ್ತಕ್ಕಂಥ ತೊಂದರೆ ಆಗತಕ್ಕಂಥ ಪ್ರದೇಶ ಅಲ್ಲ. ಅದು ಸೂಕ್ತವಾಗಿರ್ತಕ್ಕಂಥ ಜಾಗವನ್ನು ಕಸ ವಿಲೇವಾರಿಗೆ ಕಂಡುಹಿಡಿದಿದ್ದಾರೆ. ಅಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಇರತಕ್ಕಂಥ ವೈಜ್ಞಾನಿಕ ನೆಲೆಗಟ್ಟಲು ಒಂದು ಪಂಚಾಯತ್ ಆಡಳಿತ ಅಥವಾ ಸರ್ಕಾರ ಕಸ ವಿಲೇವಾರಿ ಮಾಡತಕ್ಕಂಥದ್ದು ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಹೇಗೆ ಮಾಡ್ತಾ ಇದ್ದೀವಿ ಅನ್ನತಕ್ಕಂಥದ್ದನ್ನು ಆ ಪರಿಸರದಲ್ಲಿರ್ತಕ್ಕಂಥ ಜನರಿಗೆ ಒಂದು ಬೋಧವಲ್ಕರಣ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಇದು ಕಸ ಅಂತ ಹೇಳಿದ್ರೆ ತಗೊಂಬಂದು ಅಲ್ಲಿ ಕೂಡಿಸ್ತಾರೆ, ಗುಡ್ಡೆ ಹಾಕ್ತಾರೆ ಅನ್ನತಕ್ಕಂಥ ರೀತಿಯಲ್ಲಿ ಭ್ರಮೆಯಲ್ಲಿ ಜನ ಇದ್ದಾರೆ. ಅದಲ್ಲ, ಹೊಸ ರೀತಿಯ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಕಸ ವಿಲೇವಾರಿ ಮಾಡತಕ್ಕಂಥದ್ದು ತುಂಬ ರೀತಿಯಲ್ಲಿರ್ತಕ್ಕಂಥ ಪಂಚಾಯತ್ಗಳಲ್ಲಿ ನಾವು ಕಂಡಿದ್ದೀವಿ. ಪಾಲಿಬೆಟ್ಟದಲ್ಲಿ ಟೌನ್ನಲ್ಲೇ ಇದೆ ಪಂಚಾಯತು, ನಂಜರಾಯಪಟ್ಟಣದಲ್ಲಿ ಟೌನ್ನಲ್ಲೇ ಇದೆ ಪಂಚಾಯತು, ಕುಟ್ಟದ ಒಳಗಡೆ ಪಂಚಾಯತ್ ಟೌನ್ನಲ್ಲೇ ಇದೆ. ಅಲ್ಲೆಲ್ಲವೂ ಕೂಡ ಕಸ ವಿಲೇವಾರಿಗಳ ಕೆಲಸ ನಡೀತಾ ಇದೆ. ಅದನ್ನು ಒಂದು ದೊಡ್ಡ ರೀತಿಯಲ್ಲಿ ಕಸದ ರಾಶಿಯನ್ನು ಮಾಡಿ ಅಲ್ಲಿ ದೊಡ್ಡ ರೀತಿಯಲ್ಲಿ ಗಲೀಜು ಮಾಡತಕ್ಕಂಥ ಕೆಲಸ ಅಲ್ಲ. ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯ ಒಳಗಡೆ ಕಸ ವಿಲೇವಾರಿ ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೀತದೆ. ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕಿರತಕ್ಕಂಥ ಕೆಲಸ ಆಗಬೇಕು. ಇರುವಂಥ ಏನು ಕಸ ವಿಲೇವಾರಿ ಗುರುತು ಮಾಡಿರ್ತಕ್ಕಂಥ ಜಾಗ ಏನಿದೆ ಅದು ಮುಂದಿನ ದಿನಗಳಲ್ಲಿ ಬೇರೆ ಯಾವುದೇ ರೀತಿಯಲ್ಲಿರ್ತಕ್ಕಂಥ ತಕರಾರಿಗೆ ಅವಕಾಶಗಳನ್ನು ಕೊಡದೆ ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಸರಿ ಮಾಡತಕ್ಕಂಥದ್ದು ಕೂಡ ಇಲಾಖೆ ಮತ್ತು ಸರ್ಕಾರದ ಕೆಲಸ ಆಗ್ತದೆ. ಅಲ್ಲಿ ನೀರು ಮಳೆಗಾಲದ ಒಳಗಡೆ ಹೆಚ್ಚು ನೀರು ಹೋಗದಿರ್ತಕ್ಕಂಥ ರೀತಿಯಲ್ಲಿ ತಡಿಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯಿರತಕ್ಕಂತಹ ಕೆಲಸಗಳು ಆಗಿ ಆ ಕಸ ವಿಲೇವಾರಿಗೆ ಸೂಕ್ತವಾಗಿರ್ತಕ್ಕಂಥ ಜಾಗವನ್ನು ಕೂಡಲೇ ಇವತ್ತು ಬಹಳ ದಿನನಿತ್ಯವೂ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದರಿಂದ ಕಸ ವಿಲೇವಾರಿಗೆ ಸೂಕ್ತವಾಗಿರ್ತಕ್ಕಂಥ ಜಾಗ ಇದೆ. ಹೋರಾಟವನ್ನು ದಯವಿಟ್ಟು ಕೈ ಬಿಡಬೇಕು. ಕಸ ವಿಲೇವಾರಿಗೆ ಗುರುತು ಮಾಡಿಕೊಂಡಿರ್ತಕ್ಕಂಥ ಜಾಗದ ಒಳಗಡೆ ಕಸ ವಿಲೇವಾರಿ ಮಾಡಲಿಕ್ಕೆ ಮತ್ತು ಅಲ್ಲಿ ಬೇಕಾಗಿರತಕ್ಕಂಥ ರೀತಿ ಆರ್ಥಿಕ ಸಹಾಯ ಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಹೋರಾಟಗಾರರು ಹೋರಾಟ ಮಾಡಬೇಕು. ಅನಾವಶ್ಯಕವಾಗಿ ಜನರನ್ನ ದಿಕ್ಕು ತಪ್ಪಿಸತಕ್ಕಂಥ ಕೆಲಸಕ್ಕೆ ಹೋಗಬಾರ್ದು ಅನ್ನತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛಿಸ್ತೀವಿ. ಅಲ್ಲಿ ನಡೆದ ಹೋರಾಟ ರಾಜಕೀಯ ಪ್ರೇರಿತ ಒಂದು. ಎರಡನೇದಾಗಿ ಜಿಲ್ಲಾ ಆಡಳಿತ ಕೂಡಲೇ ಜಾಗಕ್ಕೆ ಬಂದು ಅಲ್ಲಿ ಇರುವಂಥ ಪರಿಸ್ಥಿತಿ ನೇರವಾಗಿ ಕಾಣಬೇಕು, ಕಂಡು ಅದಕ್ಕಿರುವಂಥ ವ್ಯವಸ್ಥೆ ಕರೆಕ್ಟಾಗಿ ಮಾಡಬೇಕು. ಎರಡನೇದಾಗಿ ಅಲ್ಲಿ ಇರುವಂಥ ಕೆಲವು ಮನೆಗಳಿದೆ, ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಅದು ಏನು ಅನ್ನೋದು ಬೋಧವಲ್ಕರಣ ಮಾಡಬೇಕು. ಈ ಪ್ರಕ್ರಿಯೆ ಮುಂದುವರಿಸಬೇಕು. ಮತ್ತು ಅಲ್ಲಿ ಇರುವಂಥ ಹೋರಾಟಗಾರರು ನಾವು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ, ನಮ್ಮನ್ನೇ ಯಾರು ಹೋರಾಟ ಕಲಿಸಲಿಕ್ಕೆ ಬರಬೇಡಿ. ನಮಗೂ ಗೊತ್ತಿದೆ ಹೆಂಗೆ ಹೋರಾಟ ಮಾಡಬೇಕು.
ಎಂದದಕ್ಕೂ ಹೋರಾಟ ಮಾಡುವುದಲ್ಲ, ನ್ಯಾಯಯುಕ್ತವಾದಂಥ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲ ಇದೆ. ಇದು ನಾವು ಯಾಗ ಪರಿಶೀಲನೆ ಮಾಡುವಾಗ ನಮಗೆ ಕಂಡು ಬರುವುದೇನು ಅಂತ ಹೇಳಿದರೆ, ವೈಜ್ಞಾನಿಕವಾಗಿ ಅಲ್ಲಿ ಪಕ್ಕದಲ್ಲಿ ಇರುವಂಥ 2-3 ಮನೆಗಳಿವೆ, ಅವರಿಗೆ ಬೋಧವತ್ಕರಣ ಮಾಡಿ ಅಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡುವುದರಲ್ಲಿ ಯಾವ ತಪ್ಪು ಇಲ್ಲ. ಅದರಿಂದ ಅಲ್ಲಿ ಈ ಜನರನ್ನ ಬಿಟ್ಟು ತಪ್ಪಿಸುವಂಥ ರೀತಿಯಲ್ಲಿ ಅಲ್ಲಿ ರಾಜಕೀಯ ಪ್ರೇರಿತವಾಗಿ ಮಾಡುವಂಥ ಈ ಹೋರಾಟ ಕೂಡಲೇ ನಿಲ್ಲಿಸಬೇಕು. ಸರ್ಕಾರ ಅದಕ್ಕೆ ಮುಂದೆ ಬರಬೇಕು ಅಂತ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರಹನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂ ವೈಕುಂಠವೆಬ್ಬೆ ಪ್ರಖ್ಯಾತವಾಗಿರುವ ವರಹನಾಥ ಕಲ್ಲನಹಳ್ಳಿಯಲ್ಲಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀವರಹನಾಥ ಸ್ವಾಮಿಗೆ ವಿಶೇಷ ಅಭಿಷೇಕ, ಪುಷ್ಪಾಭಿಷೇಕ, ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. 1000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಜೇನುತುಪ್ಪ, ಮೊಸರು, ಹಸುವಿನ ತುಪ್ಪ, ಅರಿಶಿನ, ಶ್ರೀಗಂಧ, ಸುಗಂಧ ದ್ರವ್ಯಗಳು ಸೇರಿದಂತೆ ಮಲ್ಲಿಗೆ, ಜಾಜಿ, ಸೇವಂತಿಗೆ, ಸಂಪಿಗೆ, ಕನಕಾಂಬರ, ಗುಲಾಬಿ, ಪಾರಿಜಾತ, ಪವಿತ್ರ ಪತ್ರೆಗಳು, ದವನ, ತುಳಸಿ, ಕಮಲ ಸೇರಿದಂತೆ 58 ಬಗೆಯ ವಿವಿಧ ಹೂಗಳಿಂದ ಅಭಿಷೇಕ ನಡೆಸಿ ಪಟ್ಟಾಭಿಷೇಕ ಮಾಡಲಾಯಿತು. ಯುಗಾದಿ ಹಬ್ಬ ಮತ್ತು ರೇವತಿ ನಕ್ಷತ್ರವು ಒಂದೇ ದಿನದಲ್ಲಿಯೇ ಬಂದಿರುವುದರಿಂದ ದೇವಸ್ಥಾನದಲ್ಲಿ ಜನಜಾತ್ರೆಯು ನೆರೆದಿತ್ತು. ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಚಿತ್ರಾನ್ನ, ಪುಳಿಯೋಗರೆ, ಹೋಳಿಗೆ, ಸಿಹಿ ಪೊಂಗಲ್, ಮೊಸರನ್ನ ಪ್ರಸಾದವನ್ನು ವಿತರಿಸಲಾಯಿತು. ಭೂವರಹನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸಂಚಾಲಕ ಡಾಕ್ಟರ್ ಶ್ರೀನಿವಾಸ್ ರಘವನ್ ಅವರು ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದರು. ರಾಜ್ಯ ಜೆಡಿಎಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಕುರುಬಳ್ಳಿ ನಾಗೇಶ್ ಯುಗಾದಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೂವರಹನಾಥ ಕ್ಷೇತ್ರವು ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದಿದೆ. ದೇವಾಲಯವನ್ನು ಮೈಸೂರಿನ ಪರಕಾಲ ಮಠದ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ಹೊಯ್ಸಳ ಶಿಲ್ಪಕಲಾ ವಾಸ್ತುವೈಭವದಲ್ಲಿ 3 ಪ್ರಕಾರಗಳ ದೇವಾಲಯವನ್ನಾಗಿ ಇನ್ನು 3 ವರ್ಷದೊಳಗೆ ನಿರ್ಮಿಸಲು ಪರಕಾಲ ಸ್ವಾಮೀಜಿಗಳು ಸಂಕಲ್ಪ ಮಾಡಿದ್ದಾರೆ. ಪೂಜಾ ಕಾರ್ಯಕ್ರಮದಲ್ಲಿ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು, ಶಾಸಕಿ ಮಂಜುಳಾ ಲಿಂಬಾವಳಿ, ಬೆಂಗಳೂರು ಅಹಲ್ಯ ಫೌಂಡೇಶನ್ ಅಧ್ಯಕ್ಷ ಮಹಾಲಕ್ಷ್ಮಿ, ಮನ್ಮೂಲ್ ನಿರ್ದೇಶಕರಾದ ವಿಜಯರಾಮೇಗೌಡ, ಹೊಸವಳಲ್ ನಂಜುಂಡಸ್ವಾಮಿ, ಡಾಲ್ ರವಿ, ಎಂಬಿ ಹರೀಶ್, ಶಿಳನೆರೆ ಅಂಬರೀಶ್, ಸಮಾಜ ಸೇವಕ ಮಲ್ಲಿಕಾರ್ಜುನ, ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರ ಶಿಕ್ಷಕ ಡಾಕ್ಟರ್ ಅಂಚಿ ಸಣ್ಣಸ್ವಾಮಿಗೌಡ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದರು. ನಾಮ ಸಂವತ್ಸರದ ಯುಗಾದಿ ದಿನ ರೇವತಿ ನಕ್ಷತ್ರದಿಂದಂದು ಇವತ್ತು ಭಗವಂತನಾದ ಲಕ್ಷ್ಮೀವರಹ ಸ್ವಾಮಿಗೆ 1000 ಲೀಟರ್ ಹಾಲು ಮತ್ತು ಸುಮಾರು 50 ಬಗೆಯ ಪುಷ್ಪಗಳಿಂದ ಪಟ್ಟಾಭಿಷೇಕ ಮಾಡಲಾಯಿತು. ರೇವತಿ ನಕ್ಷತ್ರದಿಂದ ಭಗವಂತ ಭೂದೇವಿಯನ್ನು ಉದ್ಧಾರ ಮಾಡಿದ ದಿವಸ, ಹಿರಣ್ಯಾಕ್ಷನನ್ನು ಉದ್ಧಾರ ಮಾಡಿದ ದಿವಸ, ಅದರ ನೆನಪಿಗಾಗಿ ಪ್ರತಿ ತಿಂಗಳು ನಾವು ಮಾಸಿಕವಾಗಿ ರೇವತಿ ನಕ್ಷತ್ರ ಅಭಿಷೇಕ ಮಾಡ್ತೀವಿ. ಸಾವಿರಾರು ಜನ ಭಕ್ತರು ಇವತ್ತು ಸಹ ಹಬ್ಬ ಇದ್ದರೂ ಸಹ ಬೆಂಗಳೂರು ಎಲ್ಲ ಕಡೆಯಿಂದ ಬಂದು ಭಗವಂತನ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ, ಮೃತಿಕಾ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಈ ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ.
ಜನ ಬಂದಿದ್ದಾರೆ ಇವತ್ತು ಹಬ್ಬದ ದಿವಸನೇ. ಶ್ರೀನಿವಾಸ ರಾಘವನ್ ಗೋವರ ಸ್ವಾಮಿ ಸನ್ನಿಧಿ, ಶ್ರೀ ಬ್ರಹ್ಮಚಂದ್ರ ಪ್ರಕಾಶ ಸ್ವಾಮಿ ಮಠ, ಪರಹನಾಥ ಕಲ್ಲಹಳ್ಳಿ. ಇವತ್ತು ಉಗಾದಿ ಹಬ್ಬಕ್ಕೆ ಏನು ವಿಶೇಷ ಏನಿತ್ತು ಬುದ್ಧಿ ಪ್ರಸಾದ? ಇವತ್ತು ಉಗಾದಿ ಹಬ್ಬದ ವಿಶೇಷವಾಗಿ ಹೋಳಿಗೆ ಹಾಗೂ ಚಿತ್ರಾನ್ನ, ಪಾಯಸ ಮತ್ತು ಸಕ್ಕರೆ ಪೊಂಗಲ್ ಮತ್ತು ವಿವಿಧ ಸ್ವೀಟ್ಗಳನ್ನು ಮಾಡಿ, ಸಿಹಿ ಪದಾರ್ಥಗಳನ್ನು ಮಾಡಿ ಭಗವಂತನ ನಿವೇದನೆ ಮಾಡಿ ಸಹಸ್ರಾರು ಭಕ್ತರಿಗೆ ವಿತರಣೆ ಮಾಡಲಾಗಿದೆ. ಎಲ್ಲರೂ ಸಂತೋಷವಾಗಿ ಅವ್ರ ಮನೆಗೆ ತೆರಳಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಬೈರಾಪುರದ ಎಸ್ವಿ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿಕ್ಷಕ ಹಾಗೂ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತದೆ, ನಮ್ಮಲ್ಲಿ ಸ್ವಯಂ ಶಿಸ್ತು ಸೇವಾ ಭಾವವನ್ನು ವೃದ್ಧಿಸುತ್ತದೆ ಎಂದು ಬೈರಾಪುರ ಎಸ್ವಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಬಿಜಿ ಗಿರೀಶ್ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಹಾಸನ, ಸ್ಥಳೀಯ ಸಂಸ್ಥೆ ಆಲೂರು ವತಿಯಿಂದ ಸ್ಕೌಟ್ಸ್ ಮತ್ತು ಗೈಡ್ಸ್ಗಳಿಗಾಗಿ ಬೈರಾಪುರದ ಎಸ್ವಿ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 7 ದಿನಗಳ ಮೂಲ ತರಬೇತಿ ಶಿಬಿರವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷರಾದ ಸಿಎಸ್ ಪೂರ್ಣಿಮಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ 40 ಶಿಬಿರಾರ್ಥಿಗಳು ಸರ್ವಿಸ್ ಗೈಡ್ಗಳಾದ ಹಾಸನದ ಸಂತ ಫಿಲೋಮಿನಾ ಬಾಲಕಿಯರ ಪ್ರೌಢಶಾಲೆಯ ಸಾಹಿತ್ಯ ಕೆ ಉಪ್ಪಾರ್, ಮರಸು ಹೊಸಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಭೂಮಿಕಾ ಮತ್ತು ಕೃತಿಕಾ ಉಪಸ್ಥಿತರಿದ್ದರು. ಶಿಕ್ಷಕಿ ಸೌಮ್ಯ ಸ್ವಾಗತಿಸಿದರು, ಸತೀಶ್ ನಿರೂಪಿಸಿದರು, ಬಿಸಿ ದೇವರಾಜ್ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಹೊದ್ದೂರು ಗ್ರಾಮದ ಶ್ರೀ ಚಾಮುಂಡೇಶ್ವರಿ ದೇವರ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಹೊದ್ದೂರು ಗ್ರಾಮದ ಭಗವತಿ ದೇವಾಲಯದ ಬಳಿಯ ಶ್ರೀ ಚಾಮುಂಡಿ ದೇವಾಲಯ ವಾರ್ಷಿಕ ಉತ್ಸವ ಸಂಪ್ರದಾಯ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಸನ್ನಿಧಿಯಲ್ಲಿ ಬುಧವಾರ ಬೆಳಗ್ಗೆ ಶ್ರೀ ಕಲ್ಯಾಟಜಪ್ಪ ಕೋಲ ಹಾಗೂ ನಡು ಮಧ್ಯಾಹ್ನ ನಿಗಿನಿಗಿಸುವ ಕೆಂಡದ ರಾಶಿಯ ಮೇಲೆ ಶ್ರೀ ಚಾಮುಂಡಿ ತೆರೆ ತಮ್ಮ ಸಾಂಪ್ರದಾಯಿಕ ವೇಷಭೂಷಣದೊಂದಿಗೆ ಮೇಲೇರಿ ಎಲ್ಲರ ಗಮನ ಸೆಳೆಯಿತು. ಉತ್ಸವದಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ದೇವರಿಗೆ ವಿವಿಧ ರೀತಿಯ ಆಹಾರಕ್ಕೆ ಕಾಣಿಕೆ ಸಲ್ಲಿಸಿ ಕೃತಾರ್ಥ ಭಾವ ಹೊಂದಿದರು. ಉತ್ಸವದಲ್ಲಿ ಭಕ್ತರಿಗೆ ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅಪರಾಹ್ನ ಚಾಮುಂಡಿ ತೆರೆ ಮೇಲೇರಿಗೆ ಬೀಳುವ ದೃಶ್ಯ ಭಕ್ತರನ್ನ ರೋಮಾಂಚನಗೊಳಿಸಿತು. ಇದಕ್ಕೂ ಮೊದಲು ಸೋಮವಾರ ಶ್ರೀ ಚಾಮುಂಡಿ ದೇವರ ಕೆಂಡ ಸೇವೆಗೆ ಬೇಕಾದ ಸೌದೆ ಕಡಿದು ರಾತ್ರಿ ತ್ವಾತ ತೆರೆ ಜರುಗಿತು. ಮಂಗಳವಾರ ರಾತ್ರಿ ಅಂದಿತ್ವಾತ ತೆರೆ ಮೇಲರಿಗೆ ಬೆಂಕಿ ಹಾಕುವುದು, ನಂತರ ಉಚ್ಚತ್ವಾತ ತೆರೆ ಮತ್ತು ಮಂದಣ್ಣ ಮೂರ್ತಿ ಕೋಲ ನಡೆದವು. ಇದೇ ಸಂದರ್ಭ ಆಡಳಿತ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಊರು ಮತ್ತು ಪರ ಊರಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. കളിയാട്ടം പുറമാണ് 100 നേരല്ലേ പുതുച്ചി മൊത്തം മത്സ്യകരകേരത്ത് അടാ ചൗര നേരല്ലേ മറ്റു മീനിലെത്തിട്ട് 100 ಮೀನಿರುತ್ತೆ ಪುಡಿ ಪುಡಿ ದುಡಿಯುತ್ತದೆ. ಅದೇ ಪ್ರಕಾರ ಇನ್ನೊಂದಕ್ಕೆ ಕುಡಿಗೆ ಇತ್ತು ಮೇಲವಾರ ಕುಡಿಗೆ 100 ಕಡ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ ಎಂಬಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಪರ ವಿರೋಧ ಹೋರಾಟ ಪ್ರತಿಭಟನೆ ನಡೆಯುತ್ತಿದೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ್ಳ ಎಂಬಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಪರ ವಿರೋಧ ಹೋರಾಟ ಪ್ರತಿಭಟನೆಗಳು ನಡೆಯುತ್ತಿದ್ದು, ಪರಸ್ಪರ ಧಿಕ್ಕಾರ ಘೋಷಣೆಗಳೊಂದಿಗೆ ಪರಿಸ್ಥಿತಿ ಕೈಮೀರುವ ಹಂತ ತಲುಪಿದ್ದು, ಪೊಲೀಸರು ಹಾಗೂ ಅಧಿಕಾರಿಗಳು ತಾತ್ಕಾಲಿಕವಾಗಿ ತಿಳಿಗೊಳಿಸಿದರೆ ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೊಟ್ಟೆಪಾಳಿ ಎಂಬಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ
ಕಸ ವಿಲೇವಾರಿ ಕೇಂದ್ರ ನಿರ್ಮಿಸಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಕಳೆದ 10 ದಿನಗಳಿಂದ ಬಹುಜನ ಸಮಾಜ ಪಾರ್ಟಿ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದ್ದು, ಇದೀಗ ಕಾಂಗ್ರೆಸ್ ನೇತೃತ್ವದಲ್ಲಿ ಸ್ಥಳೀಯರನ್ನ ಒಗ್ಗೂಡಿಸಿ ಉದ್ದೇಶಿತ ಜಾಗದಲ್ಲಿ ಘಟಕ ನಿರ್ಮಾಣ ಮಾಡಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ 2 ಪ್ರತಿಭಟನೆಗಳು ಉದ್ದೇಕೃತವಾಗಿ ಆಕ್ರೋಶ ವ್ಯಕ್ತಪಡಿಸಿ ಪರಸ್ಪರ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು. ಕಾಂಗ್ರೆಸ್ ನೇತೃತ್ವದಲ್ಲಿ ತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಪರವಹಿಸಿ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಬಿಎಫ್ಸಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕಾವೇರಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಜಾಗ ಕಂಡುಕೊಳ್ಳಲಾಗದ ಜನಪ್ರತಿನಿಧಿಗಳು ಅಸಹಾಯಕತೆ ತೋರಿದರು. ಇದೀಗ ಸೂಕ್ತ ಜಾಗ ಕಂಡುಕೊಂಡ ಶಾಶ್ವತ ಪರಿಹಾರಕ್ಕೆ ಮುಂದಾಗಿರುವ ಶಾಸಕ ಎಎಸ್ ಪೊನ್ನಣ್ಣ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವುದು ನಾಚಿಕೆಗೀಡಾದ ವಿಷಯ. ಮಾಜಿ ಶಾಸಕ, ಸಂಸದರು ಘಟಕ ನಿರ್ಮಾಣಕ್ಕೆ ವಿರುದ್ಧ ವ್ಯಕ್ತಪಡಿಸಿ ಬಿಎಸ್ಪಿ ನೇತೃತ್ವದ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಅವರ ಅವಧಿಯಲ್ಲಿ ಮಾಡಬೇಕಾಗಿದ್ದ ಕೆಲಸಗಳನ್ನು ಮಾಡದೆ ನಿರ್ಲಕ್ಷಿಸಿರುವ ಪರಿಣಾಮವೇ ಹೆಚ್ಚು ಸಮಸ್ಯೆಯಾಗಿ ಕಾಡುತ್ತಿದೆ. ಅಧಿಕಾರಿಗಳ ಭರವಸೆ ಹಿನ್ನೆಲೆ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರೆ ಬಿಎಸ್ಪಿ ಪ್ರತಿಭಟನಾಕಾರರು ಘಟಕ ನಿರ್ಮಾಣಕ್ಕೆ ವಿರುದ್ಧ ವ್ಯಕ್ತಪಡಿಸಿ ಪ್ರತಿಭಟನೆ ಮುಂದುವರೆಸಿದರು. ಕಾಂಗ್ರೆಸ್ ನೇತೃತ್ವದ ಪ್ರತಿಭಟನೆಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಗಣೇಶ್, ಕಾವೇರಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಜನ್ಸನ್, ಚೆನ್ನಮ್ಮ, ಗಣೇಶ್, ಎಂ ವಿಜಯ್, ವಲಯ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಎಂಎಂ ಕಾಳಪ್ಪ, ಪ್ರತೀಶಾ, ಸಾಜಿ ಥೋಮಸ್, ಮಾಲ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಲತಿ, ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಗೋಪಾಲ್, ಉಪಾಧ್ಯಕ್ಷ ಪಾಳನಿಸ್ವಾಮಿ, ಮಾಜಿ ಅಧ್ಯಕ್ಷ ವಿಕೆ ಬಶೀರ್ ಸೇರಿದಂತೆ ಮಾಲ್ದಾರೆ ಹಾಗೂ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಪಕ್ಷದ ಮುಖಂಡರುಗಳು, ಸ್ಥಳೀಯರು ಹಾಜರಾಗಿದ್ದರು. ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರ್ ಬಿ ಅನಂತ್ ಶಂಕರ್ ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಅಪ್ಪಣ್ಣ, ಡಿವೈಎಫ್ಸಿ ಸೂರಜ್, ಸರ್ಕಲ್ ಇನ್ಸ್ಪೆಕ್ಟರ್ ರಾಜ್, ಸಿದ್ದಾಪುರ ಠಾಣಾ ಅಧಿಕಾರಿ ರಾಘವೇಂದ್ರ, ಅಪರಾಧ ಪತ್ತೆದಾಳದ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಸೇರಿದಂತೆ ಪೊಲೀಸ್ ತುಕಡಿಯನ್ನ ನಿಯೋಜಿಸಿ ಬಂದೋಬಸ್ತ್ ಕೈಗೊಂಡಿದ್ದರು. ಅದಕ್ಕೂ ನೀವು ಬಿಡೋದಿಲ್ಲ. ಯಾರನ್ನೋ ತಂದು ಕೊಡಿಸಿ ಪ್ರತಿಭಟನೆ ಮಾಡ್ತೀರಾ? ಯಾರೋ ಬಂದು ಮೊನ್ನೆ ಒಬ್ಬರಲ್ಲಿ ಹೇಳಿ ಹೋದ್ರು, ಅಲ್ಲಿ ಕಸ ವಿಲೇವಾರಿ ಘಟಕ ಮಾಡಬಾರ್ದು, ತಡೀರಿ. ಸರಿಯಪ್ಪ, ತಡೀತೀವಿ, ನೀವು ಬೇರೆ ಜಾಗ ಕೊಡಿ. ನಿಮ್ಮ ಹತ್ರ ಜಾಗ ಇದೆಯಲ್ಲ, ನೀವು ಅಧಿಕಾರದಲ್ಲಿ ಇದ್ದೀರಲ್ಲ, ನೀವು ಕೇಂದ್ರ ಸರ್ಕಾರದ ಪ್ರತಿನಿಧಿ ಅಲ್ಲ, ನೀವು ಜಾಗ ಕೊಡಿ. ನೀವೊಂದು ಇದೊಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡಿ. ಆ ಪರಿಹಾರ ಏನು ಅಂತ ತಿಳಿಸಿ ಮುಕ್ತ ಮಾತುಕತೆಗೆ ಬನ್ನಿ. ನಮ್ಮ ಈ ಸಮಸ್ಯೆಯನ್ನು ನಾವು ಪಂಚಾಯತಿ ಮುಂದೆ ಬಂದು ಪಂಚಾಯತಿ ಅಧಿಕಾರ ಪಾಪ ನಮ್ಮ ಅಧ್ಯಕ್ಷ ಎಲ್ಲಿದ್ದಾರೆ ಪಾಪ ನೋಡೋದು ಬೇಜಾರಾಗುತ್ತೆ ಅವರಿಗೆ. ಯಾರಿಲ್ಲಿ ಎಜುಕೇಟೆಡ್? 1920 ಯಾರು ಓದಿದ್ದಾರೆ ಇಲ್ಲಿ? ಯಾರು ಓದಿದ್ದಾರೆ? ಓದಕ್ಕೆ ಅವತ್ತು ಸ್ವಲ್ಪ ದುಡ್ಡಿರೋರು ಮಾತ್ರ ಓದ್ತಾ ಇದ್ರು. ಅವರು ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಕೂತು ಹೇಳ್ತಾರೆ ಅನ್ಎಜುಕೇಟೆಡ್, ಗೊತ್ತಿಲ್ಲ ಅವರಿಗೆ, ಹಂಗೆ ಹಿಂಗೆ ಅಂತ. ಅವರು ಪ್ರಥಮ ಪ್ರಜೆ, ನಮ್ಮ ಪಂಚಾಯತ್ ಪ್ರಥಮ ಪ್ರಜೆ. ಅವ್ರನ್ನ ಮಾತಾಡಿದ್ರೆ ನಾವು ಬಿಡಲ್ಲ, ನಾವು ಮುಂದೆ ನಿಲ್ತೀವಿ. ಏನ್ ತಿಳ್ಕೊಂಡಿದ್ದಾರೆ? ಜಾಗ ಸಿಕ್ಕಿದಾಗ ಎಲ್ಲಂತರಲ್ಲೇ ತಗೊಂಡು ಆಗ್ತಾ ಇದ್ರು. ಈಗ ಆಗಲಿಲ್ಲ. ಇವತ್ತು ನೀವು ಸಿದ್ದಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂತ ಎಲ್ಲ ರಸ್ತೆಗಳಲ್ಲಿ ಹೋದರೂ ಕೂಡ ನೀವೇ ಹೇಳ್ತೀರಿ, ಅಯ್ಯೋ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅಂತೇಳಿ. ಅದೇ ನೀವು ಹೇಳ್ತೀರಿ ಇವತ್ತು ಅಲ್ಲಿ ಕಸ ವಿಲೇವಾರಿ ಮಾಡೋದು ಬೇಡ ಅಂತೇಳಿ. ನಾವು ಯಾವ ವಿರುದ್ಧವೂ ಕೂಡ ಹೋರಾಟ ಮಾಡ್ತಾ ಇಲ್ಲ. ಈ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಇದನ್ನು ವಿರೋಧ ಮಾಡ್ತಾರೆ ವಿನಃ ಸ್ವತಃ ಅವರು ಯಾರು ಕೂಡ ಅಲ್ಲಿ ಪ್ರತಿಭಟನೆಯಲ್ಲಿ ಕೂತವರು ಕೂಡ ಯಾರು ಕೂಡ ಇದು ಸ್ವಂತ ಶಕ್ತಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇಲ್ಲ. ರಾಜಕೀಯ ಪ್ರೇರಿತವಾಗಿ ಇದನ್ನ 20-25 ವರ್ಷ ಮಾಡಿದ ಒಂದು ಸಾಧನೆಯನ್ನ ಈ ಭಾಗದ ಶಾಸಕರ ಒತ್ತಾಯದ ಮೇಲೆಗೆ ಅದು ಈ ದೇಶದ ದಲಿತರ ಮೇಲೆ, ದಮನಿತರ ಮೇಲೆ ಆಗ್ತಿರುವಂತಹ ಶೋಷಣೆಗಳು ನೂರಾರಿದ್ದಾವೆ. ಅದ್ರ ಬಗ್ಗೆ ಇವರೆಲ್ಲೂ ಕೂಡ ಮಾತಾಡಿದ್ದು ನಾನು ಎಲ್ಲೂ ಕೇಳಿಸ್ಕೊಳ್ಳೇ ಇಲ್ಲ. ಈಗ ಒಂದ್ 2-3 ಕಡೆ ಇವ್ರು ಕಾಣಿಸ್ಕೊಳ್ತಿದ್ದಾರೆ. ಇದು ಯಾರ ಪ್ರೇರಣೆಯಿಂದ ಇವ್ರು ರೀತಿ ಮಾಡ್ತಾ ಇದ್ದಾರೆ? ಯಾರಿವ್ರನ್ನ ಕಳಿಸ್ಕೊಟ್ಟಿರೋರು? ಅವರು ಇರೋ ಉದ್ದೇಶ ಏನು? ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಇವರು ಈ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿಯನ್ನ ಇವ್ರು ಹೇಗೂ ತಡ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಏನಾದ್ರೂ ಒಂದ್ ಮಾಡ್ಬೇಕು. ಅದು ಎಂತ ಅವಮಾನ ಅಂತ ಹೇಳಿದ್ರೆ ಒಂದು ವೇಳೆ ಈ ದಿವಸ ಬಹುಜನ ಸಮಾಜವಾದಿ ಪಕ್ಷದವರು ನೇರವಾಗಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀರಿ. ಬಹುಜನ ಸಮಾಜವಾದಿ ಪಕ್ಷದವರು ಈ 20-25 ವರ್ಷದಿಂದ ಎಲ್ಲಿ ಇದ್ರು ಅನ್ನೋದು ನಾವೀಗ ನಮ್ಗೆ ಬಹಿರಂಗ ಪಡಿಸಬೇಕಾಗ್ತದೆ. ಬಂಧುಗಳೇ, 20-25 ವರ್ಷದಿಂದ ಸಾರ್ವಜನಿಕರಿಗೆ ಕಸ ಹಾಕಿ ಅದನ್ನ ವಿಶೇಷ ಘಟಕವನ್ನು ತಯಾರು ಮಾಡಿ ಅದನ್ನ ಬೈಫರ್ಕೇಶನ್ ಮಾಡುವಂತ ಯಂತ್ರವನ್ನು ಅಳವಡಿಸಿ ಆ ಜಾಗದಲ್ಲಿ ಯಾರಿಗೆ ಸಹ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಡೆಸುವಂತ ಜಾಗವನ್ನ
ಇವತ್ತು ಒಪ್ಪಿಕೊಟ್ಟಿದಾರಲ್ಲ, ಈ ಕೆಲಸವನ್ನ ಒಂದು ವಾರದಿಂದ ಈಗಾಗಲೇ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಬಹುಜನ ಸಮಾಜವಾದಿ ಪಕ್ಷದವರು, ಅಲ್ಲಿ ಇನ್ನುಳಿದ ವರ್ಗದವರಿದ್ದಾರೆ ಹಾಗೂ ಹೆಚ್ಚಿಗೆ ಯಾರು ನಮ್ಮ ದಲಿತಿದ್ದಾರೆ ಅಂತ ಸುಳ್ಳನ್ನ ಹೇಳ್ತಾ ಇದ್ದಾರಲ್ಲ, ಅದನ್ನ ಅವರು ಸಾಬೀತು ಮಾಡ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಈ ಜಾಗವನ್ನ 14/14 1.09 ಜಾಗವನ್ನ ನಮಗೆ ದೇಣಿಗೆಯಾಗಿ ನೀಡಿದಾರಲ್ಲ, ಇವತ್ತು ಅವ್ರ ಜೊತೆ ಹೋರಾಟಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರಲ್ಲ, ಅವ್ರು ನಮಗೆ ಕೊಡ್ಲಿ, ಸವಾಲ್ ಆಗ್ತಾ ಇದ್ದೀನಿ. ಇವತ್ತು ಅವರಿಗೆ ನಮ್ಮವರು ಬಡವರು ಬದುಕೋದು ಕಷ್ಟ, ಬದುಕಬಾರ್ದು, ಅವರಿಗೆ ಬರುವವರು ಮುಂದೆನೂ ಬರಬಾರ್ದು. ಈ ರೀತಿಯ ಒಂದು ಮನೋಭಾವನೆಯನ್ನ ಇಟ್ಕೊಂಡು ಇವತ್ತು ಅವರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಸರಿನಾ ಇದು? ತಾವು ನಾವು ಗಮನಿಸಬೇಕು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರಾಜಪೇಟೆ ತಾಲೂಕಿನ ಮಾಲ್ತಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ ಎಂಬಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಪರ ವಿರೋಧ ವ್ಯಕ್ತವಾಗಿದೆ. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂವರನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಆಲೂರು ತಾಲೂಕಿನ ಬೈರಾಪುರದ ಎಸ್ವಿ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳಿಗೆ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್.